ಏನ್ ಬಾಹುಬಲಿನ? ಸ್ವಾತಿ ಮುತ್ತು. ಬಾಹುಬಲಿ ಬಂಡೆ. ರಂಗಿತರಂಗ. ಬಿಲ್ಲು ಬಾಣ. ಯಾರು ಹೇಳ್ಬೇಡಿ, ಯಾರು ಹೇಳಂಗಿಲ್ಲ ಇರಿ. ನಾನು ಹೇಳಿರುವಂತ ಸಿನಿಮಾ ಹೆಸರು ಏನಂದ್ರೆ ಕಾಮಣ್ಣನ ಮಕ್ಕಳು. ರುದಾನ್, ಅಪ್ಪ ಏನ್ ಚಿತ್ರ ಬಿಡ್ಸವ್ರ? ಬೈಲಿ ಮೈ ಕೆತ್ಕ ಬಾ. ಬೈಲಿ ಅಪ್ಪ ಏನ್ ಚಿತ್ರ ಬಿಡ್ಸವ್ರ? ಗೆಸ್ ಮಾಡು. ಏನದು? ಶ್ರೀರಾಮ ಹಿಂಗೆ ಇಟ್ಕೊಂಡು ಆಗ್ತಾರಲ್ಲ ಅದು. ಓ, ಶ್ರೀರಾಮ ಹಿಂಗ್ ಹಿಡ್ಕೊಂಡು ಬಿಡ್ತಾರಲ್ಲ ಅದು. ಇದು ಈ ಚಿಕ್ಕದು ಅದು ಕಲ್ಲು. ಕಲ್ಲ? ಅದ್ರಲ್ಲೇ ತಗೊಂಡು ಹೊಡಿ ಹೇಳ್ತೀನಿ ನಿಮ್ಮ ಅಪ್ಪ. ಈ ಕಡೆ ಬನ್ನಿ ಶ್ವೇತು, ಈ ಕಡೆ ಕೇಳ್ತೀನಿ. ಎಲ್ಲೈತೆ ಸರ್ ಇಲ್ಲಿ ಕಾಮಣ್ಣನ ಮಕ್ಕಳು? ಹಿಂದೆ ಬರ್ದಿದ್ದೀರಾ? ಅಲ್ಲ, ಇದು ಸುಡ್ತಾರಲ್ವಾ ಬೆಂಕಿ, ಬೆಂಕಿ ಎಲ್ಲ ಹೋಗ್ಲಿ. ಬೆಂಕಿ ಎಲ್ಲಿದೆ ಮೇಡಮ್? ಬಾಯಿಂದ ಹಚ್ಚಿರೋ ಬೆಂಕಿ ಅದು. ಬಾಯಲ್ಲಿ ಹಚ್ಚಿರೋ ಬೆಂಕಿ ಹಿಂಗೆ ಅದು ಡ್ಯಾನ್ಸ್ ಮಾಡೋದಂತೆ ನನಗೆ ಗೊತ್ತಾಗ್ಲಿಲ್ಲ. ಹಚ್ಚಿಬಿಟ್ಟು ನಾವು ಡ್ಯಾನ್ಸ್ ಮಾಡ್ತೀವಿ. ಕಾಮಣ್ಣ ಮಕ್ಕಳೇ. ಮಕ್ಕಳಲ್ಲಿ ಮಕ್ಕಳು ನಾವು ಮಾಡ್ಕೊಳ್ಳೋದು, ಅದೇ ಇಮೇಜ್ ಮಾಡ್ಕೊಳ್ಳೋದು ಅಂತ. ಈ ಚಿತ್ರ ಹಿಂಸೆ ಹೇಗಿತ್ತು ಅಂತ ನೋಡೋಣ ಶ್ವೇತು. ಕುರಿ. ಶ್ವೇತು ಹಂಗ್ ಬಂದು ಅಲ್ಲಿ ಮೇಲೆ ಕೂತ್ಕೊಳಕ್ ಏನ್ ಮಾಡ್ಬೇಕು ಶ್ವೇತು? ನಾನು ನೀನ್ ಹೆಂಗ್ ಬಂದಿದ್ದು? ಯಾವ ಕಡೆ ಹೆಂಗ್ ಬಂದೆ? ಸಣ್ಣ ಆಗ್ಬೇಕು. ಆ ಕಡೆಯಿಂದ ಬಂದಿದ್ದು ಅಲ್ವಾ ಕನ್ನ? ಹಂಗ್ ಓಡ್ ಬಂದ್ರೆ ಎತ್ಕೋತೀಯಾ ಶ್ವೇತು? ಅವ್ರು ಕೂತ್ಕೊಳಕ್ಕಾಗತ್ತಾ? ಅವ್ರು ಕೂತ್ಕೊಳಕ್ಕಾಗತ್ತಾ? ಯಾಕೆ ಕೂತ್ಕೋತೀನಿ ಶ್ವೇತು ನಾನು? ಆಗಲ್ಲ. ಕೇಳಿ ರುದಾನ ಕೇಳಿ ಆಗಲ್ಲ. ಹೆಂಗಿದೆ? ತೋರ್ಸು. ಇವ್ನು ಹೇಳಿ ಹೇಳಿ ನಾನು ನೆಕ್ಸ್ಟ್ ಇಂದ ಹೊಟ್ಟೆ ಕರ್ಗಿಸೋಂಗ್ ಆಗ್ಬಿಟ್ಟಿದೆ. ಹೆಂಗಿದ್ದೀನಿ ನಾನು? ಕುರಿಮರಿ ಇದೆ. ಡಾಕ್ಟರ್ ಕರ್ಕಬಾ, ಆಪರೇಷನ್ ಮಾಡಿಸ್ಬಿಟ್ಟು ಎತ್ಕೊಂಡೋಗಿವೆ. ಓಕೆ, ಚಿತ್ರಹಿಂಸೆ ಹೇಗಿತ್ತು ಅಂತ ನಮ್ಮ ಬೀಗ್ರ ಹತ್ರ ಕೇಳೋಣ. ರಾಜೇಶ್ ಅವರೇ, ಚೆನ್ನಾಗಿತ್ತು. ಇದು ಒಂಥರ ಇಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ನೀವು ಎಲ್ಲಾನು ಮೀರಿ ಬೇರೆ ತರ ಮಾಡಿದ್ರಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಕ್ಚುಲಿ ಈ ಒಂದು ಗೇಮ್ ಆಡ್ಸಿದ್ದು ಯಾರ್ ಬೆಸ್ಟ್ ಅಂತ ನೋಡೋದಕ್ಕಲ್ಲ, ಜೋಡಿ ಸಮ್ಮಿಲನ ರೌಂಡ್ ಆಗಿರೋದ್ರಿಂದ ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ ಆಗಿರೋದು. ಸೊ ಹಾಗಾಗಿ ಎಸ್, ಇಟ್ ವಾಸ್ ಫಿಲ್ಡ್ ವಿತ್ ಎಂಟರ್ಟೈನ್ಮೆಂಟ್. ಎಸ್ ಸರ್ ನೋಡಿದವ್ರಿಗೆ ಅನ್ಕೋತಾರೆ ಕೇಕ್ ತಿನ್ಬಿಟ್ಟು ಬಾಯಲ್ಲಿ ಮಾರ್ಕರ್ ಇಟ್ಕೊಳ್ಳೋದು, ಅದು ಸ್ಲಿಪ್ ಆಗ್ತಾ ಇರ್ತದೆ ಅಲ್ವಾ? ಅದ್ರ ಜೊತೆನಲ್ಲಿ ಸಲೈವ ಬೇರೆ ಬರ್ತಾ ಇರ್ತದೆ. ಎಲ್ಲಾನು ಮೇಂಟೈನ್ ಮಾಡ್ಬೇಕು. ಅದರಲ್ಲೇ ಕಾನ್ಶಿಯಸ್ ಆಗಿ ಹೋಗ್ತೀವಿ. ಇನ್ನಾದ್ರೂ ಬರೀ ಅಂದ್ರೆ ಏನ್ ಬರೆಯೋದಕ್ಕಾಗುತ್ತೆ? ಅದು ಬೋರ್ಡ್ ಹಿಡ್ಕೊಳ್ಳೋಗಿಲ್ವಂತೆ, ಬರೀ ಬಾಯಲ್ಲಿ ಹಿಡ್ಕೊಂಡ್ ಬರೆಯೋದಂದ್ರೆ ಇಟ್ಸ್ ರಿಯಲಿ ಇಂಪಾಸಿಬಲ್. ಅಂತದ್ರಲ್ಲಿ ಏನೋ ಒಂದು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಮೊದಲನೇದಾಗಿ ಚಿದಾನಂದ್ ಸರ್ ಅಂಡ್ ಕವಿತಾ ಮೇಡಮ್, ವೆಲ್ಕಮ್ ಬ್ಯಾಕ್ ನಮ್ಮ ವೇದಿಕೆಗೆ. ತುಂಬಾ ಖುಷಿಯಾಗಿತ್ತು. ಹೆಮ್ಮೆ ಅನ್ಸಿದೇನು ಅಂದ್ರೆ ನಮ್ಮ ವೇದಿಕೆಯಿಂದ ನಿಮ್ಮ ಜೀವನ ಬೇರೆ ರೀತಿ ಬದಲಾಯಿತು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸ್ಫೂರ್ತಿನಲ್ಲೇ ನಾನೊಂದು ಚಿಕ್ಕದಾಗಿ ನಮ್ಮ ತಾಯಿ ಬಗ್ಗೆ ಒಂದು ಕವನ ಬರೆದೆ. ನನಗೆ ತುಂಬ ಇಷ್ಟ ಆಯಿತು. ಅದನ್ನ ಈಗೆಲ್ಲ ಆಯಿತು ಒಂದು ಸರ್ ನಾವೇನು ಬೇಕಾದರೂ ಮಾಡೋದು. ಅದರಲ್ಲಿ ನಮ್ಮ ಸಾಹಿತ್ಯನ ಹಾಕಿ ಒಂದು 20 ಸೆಕೆಂಡ್ ಒಂದು ಹಾಡು ಮಾಡಿದೆ. ಅದನ್ನ ಕೇಳಿಸ್ಬೋದು? ಎಸ್ ಸರ್.